ಸೆರೆವಾಸದಿಂದ ಮುಕ್ತಿಗೆ ದರ್ಶನ್ ಗೆಳತಿ ಹರಸಾಹಸ ಪಡ್ತಿದ್ದಾರೆ. A1 ಪವಿತ್ರ ಗೌಡ ಜಾಮೀನು ಅರ್ಜಿ ಇವತ್ತು ವಿಚಾರಣೆ ನಡೆಯುತ್ತೆ. ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೆರೆವಾಸದಿಂದ ಹೇಗಾದ್ರೂ ಮುಕ್ತಿ ಪಡಿಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಪವಿತ್ರ ಗೌಡ. ಬಟ್ ಅಷ್ಟು ಸುಲಭನ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಜಾಮೀನು ಸಿಗೋದು? ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಅವರು ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ವಿಚಾರವಾಗಿ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸುವ ಹೊತ್ತಲ್ಲೇ ಜಾಮೀನು ಮೊರೆ ಹೋಗಿದ್ದಾರೆ. ಜೈಲು ಸೇರಿದ 72 ದಿನಗಳ ಬಳಿಕ ಈಗ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. A10 ವಿನಯ್ ಜಾಮೀನು ಅರ್ಜಿ ಕೂಡ ಇವತ್ತು ವಿಚಾರಣೆ ನಡೆಯಲಿದೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ A10 ಆರೋಪಿಯಾಗಿರುವಂತಹ ವಿನಯ್ ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸಿದ್ಧತೆ ಕೂಡ ನಡೆದಿದೆ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ SK ಮಂಜುನಾಥ್ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಂದು ಕಡೆ ಪವಿತ್ರ ಗೌಡ ಮತ್ತೆ ವಿನಯ್ ಇಬ್ರು ಕೂಡ. ಏನಾಗಬಹುದು ಈ ರೀತಿಯಾದಂತಹ ಪ್ರಕರಣಗಳಲ್ಲಿ? ಅಷ್ಟು ಸುಲಭನಾ ಜಾಮೀನು ಸಿಗೋದು? ಏನಿದೆ ಅಪ್ಡೇಟ್ಸ್? ಓಕೆ, ಐಲ್ ಗೆಟ್ ಬ್ಯಾಕ್ ಟು ಯು ಒನ್ಸ್ ಅಗೇನ್. ಒಟ್ಟಾರೆ ಕೊಲೆ ಮಾಡಿರೋ ಪ್ರಕರಣ ಇದು. ಹೀಗಾಗಿ ಅಷ್ಟು ಸುಲಭವಾಗಿ ಈ ಪ್ರಕರಣಗಳಲ್ಲಿ ಜಾಮೀನು ಸಿಗುತ್ತಾ? ಇಲ್ಲಿವರೆಗೂ ನಟ ದರ್ಶನ್ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿಲ್ಲ. ಆದರೆ ಪವಿತ್ರ ಗೌಡ ಮತ್ತು A10 ಆರೋಪಿಯಾಗಿರುವಂಥ ವಿನಯ್ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಎಸ್ ಮಂಜುನಾಥ್, ನನ್ನ ಧ್ವನಿ ಕೇಳ್ತಿದ್ರೆ ಏನಾಗಬಹುದು? ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಸಲ್ಲಿಸಿದ್ದಾರೆ. ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಬೇಗ ಜಾಮೀನು ಸಿಗುತ್ತಾ? ಏನಾಗಬಹುದು? ನೇರವಾಗಿ ಹೇಳೋದಾದ್ರೆ ಇವತ್ತು ಏನು ವಿಚಾರಣೆ ಇದೆ, ಪವಿತ್ರ ಗೌಡ ಜಾಮೀನು ಅರ್ಜಿ ಜೊತೆಗೆ A10 ಆರೋಪಿಯಾಗಿರ್ತಕ್ಕಂಥ ವಿನಯ್ ಅವರ ಜಾಮೀನು ಅರ್ಜಿ, ಇದು ಸಿಟಿ ಸಿವಿಲ್ ಕೋರ್ಟ್ನ 57ನೇ ನ್ಯಾಯಾಲಯ ಏನಿದೆ ಅಲ್ಲಿ ನಡೀತಕ್ಕಂಥ ಒಂದು ವಿಚಾರಣೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನ್ಯಾಯಾಧೀಶರಾದಂಥವರು ಆ ಒಂದು 2 ಅರ್ಜಿಗಳನ್ನು ಅಂದರೆ ಪವಿತ್ರ ಗೌಡ ಜೊತೆಗೆ ವಿನಯ್ ಅವರು ಸಲ್ಲಿಸಿರ್ತಕ್ಕಂಥ ಒಂದು ಜಾಮೀನು ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಿದ್ದಾರೆ. ಇದೇ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಜಾಮೀನು ನಿರಾಕರಣೆಗೆ ಸಂಬಂಧಪಟ್ಟಂತೆ ಒಂದು ಅಬ್ಜೆಕ್ಷನ್ ಅನ್ನು ಆ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಸಹ ನಡೆಸ್ಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇಲ್ಲಿವರೆಗೂ ಈ ಪ್ರಕರಣದ ಒಂದು ಚಾರ್ಜ್ ಶೀಟನ್ನು, ಅಂತಿಮವಾದಂಥ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿಲ್ಲ. ಈ ಹಂತದಲ್ಲಿ ಇನ್ನೂ ತನಿಖೆ ಬಾಕಿ ಇದೆ. ಕೆಲವೊಂದು ವರದಿಗಳು ಬರಬೇಕಾಗಿದೆ, ಅದನ್ನು ಪರಿಶೀಲನೆ ಮಾಡಬೇಕಾಗಿದೆ. ಪರಿಶೀಲನೆ ಮಾಡಿದ ನಂತರ ಚಾರ್ಜ್ ಶೀಟನ್ನು ಸ್ಫುಟನಿ ಮಾಡಿ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಈಗ ಈ ಆರೋಪಿಗಳಿಗೆ ಅಂದರೆ ಸದ್ಯಕ್ಕೆ ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. ಪ್ರಕರಣದಲ್ಲಿ ಮಾಸ್ಟರ್ ಮೈಂಡು, ಕಿಂಗ್ ಪಿನ್ ಎಲ್ಲವೂ ಸಹ ಈಕೆ ಆಗಿದ್ದಾಳೆ. ಅದರ ಜೊತೆಗೆ ಸಾಕ್ಷಿಗಳನ್ನು ನಾಶಪಡಿಸೋದ್ರಲ್ಲಿ ವಿನಯ್ ತುಂಬ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ರೇಣುಕಾಸ್ವಾಮಿಯ ಕೊಲೆಗೂ ಮುಂಚಿತವಾಗಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ನಡೆದಂಥ ಪಾರ್ಟಿಯಲ್ಲಿ ಯಾವ್ಯಾವ ರೀತಿಯಾಗಿ ಕೊಲೆ ಮಾಡಬೇಕು ಅಥವಾ ಸಾಕ್ಷಿ ನಾಶವನ್ನು ಪಡಿಸಬೇಕು ಅನ್ನೋದ್ರ ಬಗ್ಗೆ ಸ್ಕೆಚನ್ನು ಹಾಕಿರ್ತಾರೆ. ಹಾಗಾಗಿ ಇವರಿಬ್ಬರ ಪಾತ್ರ ತುಂಬ ದೊಡ್ಡದಾಗಿದೆ. ಈ ಹಂತದಲ್ಲಿ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅನ್ನೋದು ಇಲ್ಲಿ ತನಿಖಾಧಿಕಾರಿಗಳು ಸಲ್ಲಿಸ್ತಕ್ಕಂಥ ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳು. ಇವನ್ನ ವಾದ ಮತ್ತು ಪ್ರತಿವಾದ ಆಲಿಸ್ತಕ್ಕಂಥ ನ್ಯಾಯಾಧೀಶರು ಸದ್ಯಕ್ಕೆ ಇಲ್ಲಿ A1 ಆರೋಪಿಯಾಗಿರ್ತಕ್ಕಂಥ ಪವಿತ್ರ ಗೌಡ ಜೊತೆಗೆ A10 ಆರೋಪಿಯಾಗಿರ್ತಕ್ಕಂಥ ವಿನಯ್ ಅವರಿಗೆ ವಾದ ಮತ್ತು ಅವರ ಪರ ವಕೀಲರು ಏನು ವಾದವನ್ನು ಮಂಡಿಸ್ತಾರೆ ಅದನ್ನು ಆಲಿಸಿ ಅವರಿಗೆ ಜಾಮೀನನ್ನು ನೀಡ್ತಾರೋ ಅಥವಾ ನಿರಾಕರಿಸ್ತಾರೋ ಅನ್ನೋದನ್ನು ನೋಡಬೇಕಾಗುತ್ತೆ. ಕೆಲವೊಂದು ಮೂಲಗಳು ಮತ್ತು ಹಳೆ ಪ್ರಕರಣಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡೋದಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವುದೇ ಆರೋಪಿಗಳಿಗೆ ಜಾಮೀನನ್ನು ನೀಡೋದಿಲ್ಲ. ಅದೇ ರೀತಿಯಾಗಿ ಈಗ ಪವಿತ್ರ ಗೌಡ ಮತ್ತು ವಿನಯ್ಗೆ ಜಾಮೀನು ಸಿಗೋದು ಡೌಟ್ ಇದೆ. ದಿವ್ಯಾ, ಕೆಲವೊಂದಷ್ಟು ರಿಪೋರ್ಟ್ಸ್ ಪೊಲೀಸರ ಕೈ ಸೇರಿದೆ, ಆದ್ರೆ ಕೆಲವೊಂದಷ್ಟು ರಿಪೋರ್ಟ್ಸ್ ಇನ್ನೂ ಬಂದಿಲ್ಲ. ಈ ವಾರ ಅಂತ್ಯದಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಇತ್ತ ಬೆಂಗಳೂರು FSL ನಿಂದ ಇನ್ನೂ 2 ವರದಿ ಬಾಕಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಫಿಸಿಕಲ್ ಅನಾಲಿಸಿಸ್ ರಿಪೋರ್ಟ್, ಆಡಿಯೋ ಅನಾಲಿಸಿಸ್ ವರದಿ ಮತ್ತು ಈ 2 ವರದಿಗಾಗಿ ಕಾಯ್ತಾ ಇದ್ದಾರೆ ಪೊಲೀಸರು. ಈ 2 ರಿಪೋರ್ಟ್ಸ್ ಬರಬೇಕು. ಈ 2 ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಈ ವಾರ ಎಲ್ಲಾ ವರದಿಗಳು ಪೊಲೀಸರ ಕೈ ಸೇರುವಂತ ಸಾಧ್ಯತೆ ಇದೆ. ವರದಿ ಬಂದ ಕೂಡಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಸಾಧ್ಯತೆ ಕೂಡ ಇದೆ. ಇನ್ನು ರೇಣುಕಾಸ್ವಾಮಿ ಹತ್ಯೆ ವೇಳೆ ಕರೆಂಟ್ ಶಾಕ್ ಕೊಟ್ಟಿರೋದು ಕೂಡ ದೃಢಪಟ್ಟಿದೆ. ಪೊಲೀಸರ ಕೈ ಸೇರಿದೆ ಮೆಗ್ಗರ್ ಯಂತ್ರದ ರಿಪೋರ್ಟ್. ಈಗಾಗಲೇ ಯಾವುದನ್ನ ಬಳಕೆ ಮಾಡಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸೇರಿದೆ. ಪೊಲೀಸರ ಕೈ ಸೇರಿದೆ ಈಗ ಮೆಗ್ಗರ್ ಯಂತ್ರದ ರಿಪೋರ್ಟ್. ಬೆಂಗಳೂರು FSL ನಿಂದ ಮೆಗ್ಗರ್ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಮೆಗ್ಗರ್ ಯಂತ್ರದಿಂದ ಶಾಕ್ ಕೊಟ್ಟಿರೋದು FSL ನಲ್ಲಿ ದೃಢಪಟ್ಟಿದೆ. ಹಲ್ಲೆ ನಡೆಸುವಾಗ ಪ್ರಜ್ಞೆ ತಪ್ಪಿರುವಂತ ವೇಳೆ ಶಾಕ್ ಕೊಟ್ಟಿರೋದು ಇದೀಗ ದೃಢಪಟ್ಟಿದೆ. ಆ ವರದಿ ಕೂಡ ಕೈ ಸೇರಿದೆ. ಮತ್ತು ಈ ರೀತಿಯಾಗಿ ಹಲ್ಲೆ ನಡೆಸುವಾಗ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿರೋದು ಕೂಡ ಪ್ರೂಫ್ಸ್ ಸಿಕ್ಕಿದೆ.
ಈಗ ಬೇಕಾಗಿರುವಂಥ ಆಲ್ಮೋಸ್ಟ್ ಎಲ್ಲ ಎವಿಡೆನ್ಸ್ ಸಿಕ್ಕಿದೆ. ಕೆಲವೊಂದಷ್ಟು ಪೊಲೀಸರ ಕೈಗೆ ಸೇರುವಂಥ ಸಾಧ್ಯತೆ ಇದೆ ವರದಿಗಳು ಈ ವಾರಾಂತ್ಯದಲ್ಲಿ. ಅದಾದ ನಂತರ ಮುಂದೆ ಪೊಲೀಸರು ಆ ಸಿಕ್ಕಿರುವಂಥ ಎವಿಡೆನ್ಸ್ ಮೇಲೆ ಯಾವ ರೀತಿ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ, ಏನಾಗಬಹುದು, ಇದೆಲ್ಲವನ್ನು ಕೂಡ ಕಾದು ನೋಡೋಣ. ಒಟ್ಟಾರೆ ಮಾತ್ರ ಈ ಎಲ್ಲ ಗ್ಯಾಂಗ್ನಲ್ಲಿರೋರು ಪ್ರತಿಯೊಬ್ಬರು ಕೂಡ ಯಾವ ರೀತಿ ಹಲ್ಲೆ ನಡೆಸಿದ್ದಾರೆ ಅನ್ನೋದು ಬೇಕಾಗಿರುವಂಥ ಎವಿಡೆನ್ಸ್ ಎಲ್ಲವೂ ಕೂಡ ಸಿಕ್ಕಿದೆ. ಅದ್ರ ಜೊತೆಗೆ ಸಾಕ್ಷಿಗಳು ಸಿಕ್ಕಿರೋದ್ರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಅವ್ರು ಕೊಲೆ ಮಾಡಿಲ್ಲ, ಬೇಕು ಅಂತ ಸುಮ್ಮನೆ ಆರೋಪವನ್ನು ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯವಿಲ್ಲ. ಎಲ್ಲ ಪ್ರೂಫ್ಸ್ ಕೂಡ ಸಿಕ್ಕಿದೆ. ರೇಣುಕಾ ಸ್ವಾಮಿಯವ್ರನ್ನ ಹೇಗೆ ಹತ್ಯೆ ಮಾಡಲಾಯಿತು ಎಂಬುದ್ರ ಬಗ್ಗೆ ಎಲ್ಲವೂ ಕೂಡ ಸಿಕ್ಕಿದೆ ಸಾಕ್ಷಿಗಳು. ಇನ್ನೊಂದು ಕಡೆ ಪೊಲೀಸರ ಕೈ ಸೇರಿದೆ ಪಟ್ಟಣಗೆರೆ ಶೆಡ್ ನಕ್ಷೆಯ ವರದಿ. ರೇಣುಕಾ ಸ್ವಾಮಿ ಹತ್ಯೆ ನಡೆದ ಜಾಗದ ನಕ್ಷೆಯ ವರದಿ ಲಭ್ಯವಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ ನಕ್ಷೆಯನ್ನ ತರಿಸಿಕೊಂಡಿದ್ದಾರೆ ಇದೀಗ ಪೊಲೀಸರು. ಎಲ್ಲಿ ಹಲ್ಲೆ ನಡೆಸಲಾಗಿದೆ, ಯಾವ್ಯಾವ ವಸ್ತುಗಳಿಂದ ಹಲ್ಲೆ ನಡೆಸಲಾಗಿದೆ, ಆ ವರದಿಯನ್ನ ತರಿಸಿಕೊಂಡಿದ್ದಾರೆ. ಇಡೀ ಶೆಡ್ನ ಅಳತೆ ಸೇರಿ ಹಲವು ಮಾಹಿತಿಯನ್ನ ಪೊಲೀಸರು ಕೇಳಿದ್ದಾರೆ. ಎಲ್ಲೆಲ್ಲಿ ಹಲ್ಲೆ ಆಗಿದೆಯೋ ಅದ್ರ ಬಗ್ಗೆ ವರದಿಯನ್ನು ನೀಡುವಂತೆ ಕೂಡ ಪೊಲೀಸರು ಮನವಿ ಮಾಡಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ರಿಪೋರ್ಟ್ ಸಿಕ್ಕಿದೆ ಅವರಿಗೆ. ಲೋಕೋಪಯೋಗಿ ಇಲಾಖೆಗೆ ಮನವಿಯನ್ನ ಮಾಡಿದ್ದಾರೆ ಪೊಲೀಸರು. ಈಗ ಲೋಕೋಪಯೋಗಿ ಇಲಾಖೆಯಿಂದ ಪೊಲೀಸರು ವರದಿಯನ್ನು ಕೂಡ ಕೇಳಿದ್ದಾರೆ. ಆ ವರದಿ ಒಂದಷ್ಟು ಕೊಟ್ಟಿದ್ದಾರೆ. ಆ ವರದಿ ಮೇಲೆ ಎಲ್ಲ ಕೂಡ ಪೊಲೀಸರು ಡಿಸೈಡ್ ಮಾಡ್ತಾ ಇದ್ದಾರೆ ಯಾವ ರೀತಿ ಈ ಒಂದು ಘಟನೆ ನಡೆದಿದೆ ಏನು ಎಂಬುದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ ಪೊಲೀಸರಿಗೆ. ಯಾವೆಲ್ಲ ವಸ್ತುಗಳನ್ನ ಬಳಕೆ ಮಾಡಿದ್ದಾರೆ ಅಂತ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ಈಗ ಪೊಲೀಸರು ಮನವಿನ ಮಾಡಿದ್ದಾರೆ ರಿಪೋರ್ಟ್ಸ್ ಕೊಡೋದಕ್ಕೆ ಪಟ್ಟಣಗೆರೆ ಶೆಡ್ ಎಲ್ಲವೂ ಕೂಡ ಏನೆಲ್ಲ ವಸ್ತುಗಳನ್ನ ಬಳಕೆ ಮಾಡಿದ್ದಾರೆ ಅಂತ. ಆ ರಿಪೋರ್ಟ್ಸ್ ಕೈ ಸೇರಿದೆಯಾ ಅಥವಾ ಇನ್ನೂ ಸೇರ್ಬೇಕಾಗಿದೆಯಾ ಏನು? ದಿವ್ಯ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ತುಂಬ ಮಹತ್ವವಾದಂಥ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಸಾಕ್ಷಿ ಅಂದರೆ ಎಲೆಕ್ಟ್ರಿಕ್ ಡಿವೈಸ್ಗಳನ್ನು ಪ್ರಮುಖವಾಗಿ ಸಾಕ್ಷಿಗಳನ್ನಾಗಿ ಇದು ಮಾಡಿ ಪರಿಗಣಿಸಿರ್ತಕ್ಕಂಥ. ಇದರಲ್ಲಿ ಆರೋಪಿಗಳು ಬಳಸಿರ್ತಕ್ಕಂಥ ಮೊಬೈಲ್ ಫೋನ್ ಇರ್ಬೋದು, ಜೊತೆಗೆ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಮೆಗ್ಗರ್. ಆ ಮೆಗ್ಗರನ್ನು ವಶಪಡಿಸ್ಕೊಂಡಂಥ ಪೊಲೀಸರು ಅದನ್ನು ಸೈಂಟಿಫಿಕ್ ಆಗಿ ಎಷ್ಟು ಪ್ರಮಾಣದಲ್ಲಿ ಅದರಲ್ಲಿ ಒಂದು ಕರೆಂಟ್ ಶಾಕನ್ನು ಕೊಟ್ಟರೆ ಮನುಷ್ಯ ಸಾಯ್ತಾನೆ ಅನ್ನೋದ್ರ ಬಗ್ಗೆ ಒಂದು ವೈಜ್ಞಾನಿಕವಾಗಿ ವರದಿಯನ್ನು ಕೇಳಿದರು. ಇಲ್ಲಿ ಮೆಗ್ಗರಲ್ಲಿ ನಾವು ಸಾಮಾನ್ಯವಾಗಿ ಇಂತಹ ಒಂದು ವಸ್ತುಗಳನ್ನು ಈ ವೆಲ್ಡಿಂಗ್ ಶಾಪ್ಗಳಲ್ಲಿ ಬಳಸ್ತಕ್ಕಂಥದ್ದು. ಅಲ್ಲಿ ವೆಲ್ಡಿಂಗ್ ಮಾಡಬೇಕಾದ್ರೆ ಕರೆಂಟನ್ನು ಜಾಸ್ತಿ ಮಾಡ್ಕೊಳ್ಳೋದಿರ್ಬೋದು ಅಥವಾ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಬಳಸ್ತಕ್ಕಂಥ ಒಂದು ಡಿವೈಸು. ಈಗ ರೇಣುಕಾಸ್ವಾಮಿಗೆ ಆ ಕರೆಂಟ್ ಶಾಕನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾವ ಪ್ರಮಾಣದಲ್ಲಿ ಆತನ ದೇಹಕ್ಕೆ ಇವರು ಕರೆಂಟ್ ಶಾಕನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಏನು CFSLಗೆ ಕಳಿಸ್ಕೊಟ್ಟಿದ್ದಂಥ ಮೆಗ್ಗರಲ್ಲಿ ದೃಢಪಟ್ಟಿದೆ. ಅದೇ ಶಾಕಿಂದ ಆತ ಪ್ರಜ್ಞೆ ತಪ್ಪಿಟ್ಟಿದ್ದಾಗ ಆ ಒಂದು ಮೆಗ್ಗರಿಂದ ಅವರಿಗೆ ಕರೆಂಟ್ ಶಾಕನ್ನು ಕೊಟ್ಟು ಸಾಯಿಸಿದ್ದಾರೆ ಅಂತಕ್ಕಂಥದ್ದು ಹಿಂದೆ ಬಂದಂಥ ಮರಣೋತ್ತರ ಪರೀಕ್ಷೆಯಲ್ಲೂ ಸಹ ವೈದ್ಯರು ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳು ಬೆಳಕಿಗೆ ಬಂದಿದೆ. ಇದರ ಜೊತೆಗೆ CFSL ಇಂದ ಒಂದಷ್ಟು ವರದಿಗಳು ಬರಬೇಕಾಗಿತ್ತು. ಹೈದರಾಬಾದ್ನ CFSL ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಬಳಕೆ ಮಾಡ್ತಾ ಇದ್ದಂಥ ಐಫೋನ್ನ ಒಂದು ವಾಟ್ಸಪ್ ರಿವ್ಯೂ ಬರಬೇಕಾಗಿತ್ತು. ಆ ರಿವ್ಯೂ ಸಹ ಬಂದಿದೆ. ಅದರಲ್ಲಿ ಅಲ್ಲೇ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೈ ಮುಗಿದುಕೊಂಡು ನಿಂತಿರ್ತಕ್ಕಂಥದ್ದು, ದರ್ಶನ್ ಹತ್ರ ಬೇಡಿಕೊಳ್ತಾ ಇರ್ತಕ್ಕಂಥ ಫೋಟೋಗಳು 4 ಫೋಟೋಗಳು ಪ್ರಮುಖವಾಗಿ ಈ ಕೃತ್ಯಕ್ಕೆ ಬೇಕಾದಂಥ ಸಾಕ್ಷಿಗಳು ಸಹ ಲಭ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ವರದಿಗಳನ್ನು ಸಹ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಅಲ್ಲೇ ನಡೆಸಿದಂಥ ಸ್ಥಳ ಅದು ಪಟ್ಟಣಗೆರೆ ಶೆಡ್. ಈ ಶೆಡ್ನ ವಿಸ್ತೀರ್ಣ ತೆಗೆದುಕೊಂಡಿರ್ತಕ್ಕಂಥ ಲೋಕೋಪಯೋಗಿ ಇಲಾಖೆಗಳು ಅಲ್ಲೇ ನಡೆದಂಥ ಸ್ಥಳ ಅದು ಪಶ್ಚಿಮ ದಿಕ್ಕಿನಿಂದ ಎಷ್ಟು ದೂರದಲ್ಲಿದೆ, ಪೂರ್ವ ದಿಕ್ಕಿನಿಂದ ಎಷ್ಟು ದೂರವಾಗಿದೆ, ಹೀಗೆ 4 ದಿಕ್ಕುಗಳಿಂದ ಎಷ್ಟು ದೂರ ಅಂತರದಲ್ಲಿ ಆ ಒಂದು ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಕೆಚ್ ಅನ್ನು ಹಾಕಿ ಅದನ್ನು ಸಹ ಕೊಟ್ಟಿದ್ದಾರೆ. ಇದು ತನಿಖಾಧಿಕಾರಿಗಳಿಗೆ ತುಂಬಾ ಪ್ರಮುಖವಾದಂಥ ಸಾಕ್ಷಿಗಳಾಗಿರ್ತಕ್ಕಂಥದ್ದು. ಈ ಎಲ್ಲ ಸಾಕ್ಷಿಗಳನ್ನು ಆಗಲೇ ಹೇಳಿದಾಗೆ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಇವೆಲ್ಲವೂ ಸಹ ಬಹು ಮುಖ್ಯವಾದಂಥ ಪಾತ್ರ ನಿರ್ವಹಣೆ ಮಾಡುತ್ತೆ. ಆರೋಪಿಗಳೆಲ್ಲರೂ ಸಹ ಅಲ್ಲಿದ್ದರು, ಇಲ್ಲೇ ಕೃತ್ಯವನ್ನು ನಡೆಸಿದ್ರು ಅನ್ನೋದು ಈ ಸಾಕ್ಷಿಗಳಿಂದ ಸಾಬೀತಾಗಲಿದೆ. ದಿವ್ಯಾ. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.